ಬಹುಶಃ ಕೇಂದ್ರ ಹಣಕಾಸು ಸಚಿವರಾದಂತಹ ಶ್ರೀಮತ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ 2 ಬಾರಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಆ ಕರ್ನಾಟಕಕ್ಕೆ ಕೊಡಬೇಕಾದಂತಹ ಗೌರವವನ್ನ ಮರ್ತಿದ್ದಾರೆ. ಕರ್ನಾಟಕಕ್ಕೆ ಸಿಗಬೇಕಾದಂತಹ ಪಾಲಿನ ಬಗ್ಗೆ ಮರ್ತಿದ್ದಾರೆ. ಅವರು ಬಜೆಟ್ನಲ್ಲಿ ಏನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರು ಇಲ್ಲಿ ಬಂದು ತೇಪೆ ಹಾಕೋ ಕೆಲಸ ಮಾಡೋಂತ ಪ್ರಯತ್ನವನ್ನ ಮಾಡ್ತಾ ಇದೆ, ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ಪದೇ ಪದೇ ಈಗಾಗಲೇ ಸದ್ದುಗಳು ಕೇಳ್ತಾ ಇದೆ. ಇವರ ಬಜೆಟ್ ಏನಿದ್ರು ಕೂಡ ಉತ್ತರ ಭಾರತಕ್ಕೆ ಅಭಿವೃದ್ಧಿಗೆ ಮಾತ್ರ ಸೀಮಿತ ಆಗುವಂತ ಬಜೆಟೇ ಹೊರತು ದಕ್ಷಿಣ ಭಾರತದ ಪ್ರಗತಿಗೆ, ಕೈಗಾರಿಕಾ ಬೆಳವಣಿಗೆ ಇರ್ಬೋದು, ಆರ್ಥಿಕ ಸುಧಾರಣೆಗಳಿಗಿರ್ಬೋದು, ಆರ್ಥಿಕ ಬೆಳವಣಿಗೆ ಇರ್ಬೋದು, ಯಾವುದೇ ಪ್ರೋತ್ಸಾಹವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಇವತ್ತು ರಾಜಕೀಯ ಕಾರಣಗಳಿಂದ ಬಂದು ಇವತ್ತು ಕರ್ನಾಟಕದ ಮೇಲೆ ಆಪಾದನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ದುರುದ್ದೇಶ ಕೂಡಿದೆ ಹೊರತು ಬೇರೇನೂ ಇಲ್ಲ. ಅವ್ರೇನಾರ ಕೊಡಬೇಕು ಅಂತ ಅಂದ್ರೆ ಕರ್ನಾಟಕದ ಕೈಗಾರಿಕೆಗಳಿಗೆ ಮತ್ತು ಐಟಿ-ಬಿಟಿ ಕಂಪನಿಗಳಿಗೆ ಇವತ್ತು ಒಂದಷ್ಟು ಪ್ರೋತ್ಸಾಹದಾಯಕವಾದಂತಹ ಯೋಜನೆಗಳನ್ನ ಘೋಷಣೆ ಮಾಡಬೇಕಾಗಿತ್ತು. ಆ ಘೋಷಣೆಯನ್ನ ಮಾಡಿ ಕರ್ನಾಟಕಕ್ಕೆ ನಾನು ಇಂಥದ್ದು ಕೊಟ್ಟಿದ್ದೀನಿ, ಅದನ್ನ ಸರಿಯಾಗಿ ಬಳಸ್ಕೋತಾ ಇಲ್ಲ ಅಂತ ಅಂದಿದ್ರೆ ಅದು ಸರಿ. ಕೇವಲ ಆರೋಪಗಳನ್ನ ಮಾಡ್ತಾ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ ಸಹಕಾರ ಕೇಳಿ ತೆರಿಗೆ ಹಣ ವಸೂಲಿ ಮಾಡ್ಕೋತಾ ಇಲ್ಲ, ತಾನಾಗೆ ಹೋಗ್ತಾ ಇದೆ. ಸುಮಾರು 3,60,000 ಕೋಟಿ ರೂಪಾಯಿ ಹಣ ನಮ್ಮ ಎಸ್ಟಿಮೇಟ್ಸ್ ಏನಿತ್ತು ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಈಗ ಹೋಗ್ತಾ ಇದೆ. ಸೊ ಹಾಗಾಗಿ ಕರ್ನಾಟಕ ಯಾವುದರಲ್ಲಿ ಕಡಿಮೆ ಆಗಿದೆ? ಉತ್ತರ ಪ್ರದೇಶಕ್ಕಿಂತ ತೆರಿಗೆ ಕಡಿಮೆ ಕಟ್ತಾ ಇದೀವಾ? ಬಿಹಾರಕ್ಕಿಂತ ತೆರಿಗೆ ಕಡಿಮೆ ಕಟ್ತಾ ಇದೀವಾ? ಕಳೆದ 10 ವರ್ಷಗಳಿಂದ ಇವರು ಸರ್ಕಾರ ಬಂದ ಮೇಲೆ ಯಾವ ಪ್ರೋತ್ಸಾಹದಾಯಕವಾದಂತಹ ಯೋಜನೆಗಳನ್ನ ಬೆಂಗಳೂರಿಗೆ, ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಅದನ್ನ ಬಿಟ್ಟು ಕೇವಲ ರಾಜಕಾರಣಕ್ಕೋಸ್ಕರ ಕರ್ನಾಟಕಕ್ಕಾಗಿರೋ ಅನ್ಯಾಯನ ಸರಿಪಡಿಸೋದನ್ನ ಬಿಟ್ಟು ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥವ್ರು ಇವತ್ತು ಬಂದು ಕಾಂಗ್ರೆಸ್ ಸರ್ಕಾರವನ್ನ ಆರೋಪ ಮಾಡಬೇಕು ಅಂತ ಹೇಳಿ ಮಾಡೋದು ಸರಿನಾ ಅಂತಕ್ಕಂಥದ್ದು ಕನ್ನಡಿಗರು ಪ್ರಶ್ನೆ ಮಾಡಬೇಕಾಗ್ತದೆ. ತಮಟೆ ಹೊಡಿತಾ ಇರೋರು ಅವ್ರಿ, ದಿನ ಬೆಳಗ್ಗೆ ವೆತ್ರೆ ಬಂದ್ರೆ ತಮಟೆ ಹೊಡ್ಕೊಂಡು ನಿಂತಿರೋರು ಅವರು. ಆರೋಪಗಳನ್ನ ಮಾಡ್ತಾ ಒತ್ತಡದಿಂದ ಪಾಪ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ. ಒತ್ತಡ ಜಾಸ್ತಿ ಇಟ್ಕೊಳ್ಳೋದು ಬೇಡ. ಒತ್ತಡ ಜಾಸ್ತಿ ಹಾಕೊಂಡು ಮಾಡುವಂತ ಅವಶ್ಯಕತೆ ಇಲ್ಲ. ಒತ್ತಡದ ಮಧ್ಯೆ ಅವ್ರ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಸೇವೆ ರಾಜ್ಯಕ್ಕೆ, ದೇಶಕ್ಕೆ ಬೇಕಾಗಿದೆ. ಮಾಧ್ಯಮದ ಸ್ನೇಹಿತರು ಒಂದನ್ನ ಅರ್ಥ ಮಾಡ್ಕೋಬೇಕು. ಯುಪಿಎ ಸಂದರ್ಭದಲ್ಲಿ ಕೇಂದ್ರದ ಬಜೆಟ್ ಸೈಜು 12 ಲಕ್ಷ ಕೋಟಿ. ಎಷ್ಟು ಲಕ್ಷ? 12 ಲಕ್ಷ ಕೋಟಿ. ನಮ್ಮ ರಾಜ್ಯದಿಂದ ಹೋಗ್ತಾ ಇದ್ದಂತ ತೆರಿಗೆ ಕೇವಲ 90,000 ಕೋಟಿ. ಇವತ್ತು ನಮ್ಮ ರಾಜ್ಯದಿಂದ ಭಾರತ ದೇಶದ ಖಜಾನೆಗೆ, ನರೇಂದ್ರ ಮೋದಿ ಸರ್ಕಾರದ ಖಜಾನೆಗೆ, ನಿರ್ಮಲಾ ಸೀತಾರಾಮನ್ ಅವರ
ಸರ್ಕಾರಿ ಖಜಾನೆಗೆ ಹೋಗ್ತಾ ಇರ್ತಕ್ಕಂಥ ಅನುದಾನ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಕೋಟಿ. ಆ ಅನುದಾನದ ಬಗ್ಗೆ ಮಾತಾಡಿ. 10 ವರ್ಷದಿಂದ ಏನಾಗಿತ್ತು ಯುಪಿಎ ಸರ್ಕಾರದಲ್ಲಿ ಅನ್ನೋದನ್ನ ಮಾತಾಡಬೇಡಿ. ಜನರನ್ನ ದಾರಿ ತಪ್ಪಿಸುವಂತ ಅವಶ್ಯಕತೆ ಇಲ್ಲ. ಕನ್ನಡಿಗರು ಬುದ್ಧಿವಂತಿದ್ದಾರೆ, ತಿಳುವಳಿಕಸ್ಥರಿದ್ದಾರೆ. ಕರ್ನಾಟಕಕ್ಕೆ ಆಗುವಂತ ಅನ್ಯಾಯವನ್ನ, ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವಂತ ಜವಾಬ್ದಾರಿ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಎಲ್ಲ ಸಂಸತ್ ಸದಸ್ಯರುಗಳಿಗೆ, ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಮೇಲೆ ಇದೆ. ಒಟ್ಟಾರೆ ದೇಶದಲ್ಲಿ ಕರ್ನಾಟಕವನ್ನ ತುಳಿಲಿಕ್ಕೆ, ಕರ್ನಾಟಕದ ಆರ್ಥಿಕ ಬೆಳವಣಿಗೆಯನ್ನ ಕುಗ್ಗಿಸಲಿಕ್ಕೆ ಕೇಂದ್ರ ಸರ್ಕಾರ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಹಿಂಬಾಗಿಲಿನಿಂದ. ಅದು ಹೌದು, ಹೆಚ್ಚಿನ ಆದ್ಯತೆಗಳು ಉತ್ತರ ಭಾರತಕ್ಕೆ. ಇವತ್ತೇನು ಗುಜರಾತ್ಗೆ ಕೊಟ್ಟಿರ್ತಕ್ಕಂಥ ಆದ್ಯತೆಗಳು ಕರ್ನಾಟಕಕ್ಕೆ ಯಾಕೆ ಅರ್ಹತೆ ಇಲ್ವಾ? ಉತ್ತರ ಪ್ರದೇಶಕ್ಕೆ ಇರ್ತಕ್ಕಂಥ ಅರ್ಹತೆಗಳು ಕರ್ನಾಟಕಕ್ಕೆ ಇಲ್ವಾ? ಇವತ್ತು ಬಜೆಟ್ನಲ್ಲಿ ಕೆಲವು ರಾಜ್ಯಗಳನ್ನ ಗುರಿಯಾಗಿಟ್ಟುಕೊಂಡು ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ. ಅದನ್ನ ನಾನು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಆದರೆ ನಮ್ಮ ಆರ್ಥಿಕ ಸುಧಾರಣೆ, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ. ಆ ಕರ್ತವ್ಯದನ್ನ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ವಿಭಜನೆ ಅಲ್ಲ, ಈ ದೇಶದ ಜನ, ಈ ದಕ್ಷಿಣ ಭಾರತದ ಜನ ಬಯಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ತರದ ಅನ್ಯಾಯಗಳು ಇದೇ ರೀತಿ ಮುಂದುವರಿತು ಅಂತ ಅಂದ್ರೆ ಏನ್ ಬೇಕಾದ್ರೂ ಕೂಗಿ ಎದೊಳ್ಬಹುದು. ಹಿಂದೆ ತಮಿಳುನಾಡಲ್ಲಿ ಬಹಳಷ್ಟು ದಿನ ನಡೀತಾ ಇದೆ. ಇದು ಮತ್ತೆ ಕೇಳಬೇಕಾಗ್ಬೋದು. ಇದರಲ್ಲೇನು ಯಾರತ್ರ ಭಿಕ್ಷೆ ಏನ್ ಕೇಳ್ತಾ ಇಲ್ಲ. ನಮ್ಮ ತೆರಿಗೆ ಹಣ ನಮ್ಮ ಹಕ್ಕು. ಈಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕು ಅಂತ ಅಂದ್ರೆ ಈ GST ಬಂದ ಮೇಲೆ ನಿಮ್ಗೆ ಏನು ಆಪ್ಷನ್ಸೇ ಇಲ್ವಲ್ಲ. ಏನಿದೆ ಆಪ್ಷನ್ಸ್? ಅವ್ರು ಕೊಟ್ಟಿದ್ದನ್ನು ನೀವು ಇಸ್ಕೋಬೇಕು. ಅವ್ರ ಕಿಟ್ಟಿಗೆ ಹೋಗುತ್ತೆ, ಅವ್ರ ಖಜಾನೆಗೆ ಹೋಗುತ್ತೆ, ಅವ್ರ ಖಜಾನೆಗೆ ಹೋಗೋದು, ಅವ್ರ ಖಜಾನೆಗೆ ಹೋಗುತ್ತೆ, ಇವ್ರ ಖಜಾನೆ, ಅಲ್ಲಿಂದ ಏನ್ ಬರುತ್ತೆ ಅದನ್ನ ಕೇಳಬೇಕು ಅಷ್ಟೇನೇನು. ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಿಮ್ಮ ಹತ್ರ ಏನು ಯಾವುದೇ ವಿಧವಾದಂತ ಎರಡನೇ ವಿಚಾರ ಇಲ್ಲ. ಏನ್ ಯೋಜನೆಗಳನ್ನ ಕೊಟ್ಟಿದ್ದಾರೆ ಬಜೆಟ್ ನಲ್ಲಿ? ಏನ್ ಯೋಜನೆ? ಓಟ್ ಕೇಳೋದು ಬಿಟ್ರೆ ಏನ್ ಕೊಟ್ಟಿದ್ದಾರೆ? ಮಾಧ್ಯಮ ಸ್ನೇಹಿತರು ಹೇಳಬೇಕು ನನಗೆ. ಓಟ್ ಕೇಳೋದನ್ನ ಬಿಟ್ರೆ ಕರ್ನಾಟಕದಕ್ಕೆ ಬಜೆಟ್ ನಲ್ಲಿ ಏನ್ ಕೊಟ್ಟಿದ್ದಾರೆ? ನೀರಾವರಿ ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತಿದಾರಾ? ಉದ್ಯೋಗ ಸೃಷ್ಟಿ ಬಗ್ಗೆ, ಕರ್ನಾಟಕದ ಉದ್ಯೋಗ ಸೃಷ್ಟಿ ಬಗ್ಗೆ ಚಕಾರ ಎತ್ತಿದಾರಾ? ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಚಕಾರ ಎತ್ತಿದಾರಾ? ಏನ್ ಹೇಳಿದ್ದಾರೆ? ಏನು ಹೇಳಿಲ್ವಲ್ಲ. ಸೊ ಒಟ್ಟಾರೆ ಕಣ್ಣೊರೆಸುವ ತಂತ್ರ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುಂಡಿಸ್ಲಿಕ್ಕೋಸ್ಕರ ನಿರ್ಮಲಾ ಸೀತಾರಾಮನ್ ಬಂದು ಪತ್ರಿಕಾಗೋಷ್ಠಿಯನ್ನ ಮಾಡೋಗಿದ್ದಾರೆ ವಿನಃ ಕರ್ನಾಟಕಕ್ಕೆ ಅವರಿಂದ ಆಗ್ತಾ ಇರ್ತಕ್ಕಂಥ ಕೊಡುಗೆ ಶೂನ್ಯ. ಅವರು ಏನಿದ್ರು ಗುಜರಾತ್ಗೆ ಋಣ ತೀರಿಸುವಂತ ಕೆಲಸ, ಉತ್ತರ ಭಾರತಕ್ಕೆ ಋಣ ತೀರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಿಗಾಗ್ಲಿ ಕರ್ನಾಟಕಕ್ಕಲ್ಲ. ಯಾರು ಸಂಘರ್ಷಕ್ಕೆ ಹೋಗಿಲ್ವಲ್ರಿ? ಇವರೇ ಸಂಘರ್ಷ ಅಂತ ಪದ ಉಪಯೋಗಿಸ್ತಾ ಇದ್ದಾರೆ. ಏನ್ ಸಂಘರ್ಷಕ್ಕೆ ಹೋಗಿದ್ದಾರೆ? ಸಂಘರ್ಷಕ್ಕೆ ಯಾರು ಹೋಗಿದ್ದಾರೆ? ಏನ್ ದಿನ ಬೆಳಗ್ಗೆ ಇದ್ರೆ ಬೈತಾ ಇದ್ದಾರೆ ಯಾರನ್ನಾರ? ಜನರಿಗೆ ದಾರಿ ತಪ್ಪು ಸಂದೇಶವನ್ನ ಕೊಡುವಂತದ್ರಲ್ಲಿ ಯಾರು? ಸ್ಟೀಲಾ ಉಕ್ಕ ಏನದು? ಎರಡೂ ಅವ್ರು ಬ್ಯುಸಿ ಆಗಿದ್ದಾರೆ. ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ರೆ
ಪ್ರಾದೇಶಿಕ ಪಕ್ಷಗಳಿದ್ರೆ ಮಾತ್ರ ಕರ್ನಾಟಕ ಉದ್ಧಾರ ಆಗ್ತದೆ ಎಂದವರು ಪ್ಲೇಟೇ ಚೇಂಜ್ ಮಾಡ್ಬಿಟ್ಟವ್ರೆ. ಪ್ರಾದೇಶಿಕ ಪಕ್ಷಗಳಿದ್ರೆ ಮಾತ್ರ ಕರ್ನಾಟಕ ಉದ್ಧಾರ ಆಗುತ್ತೆ ಎಂದವರು ಪ್ಲೇಟ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾರಲ್ರಿ. ಒತ್ತಡ ಕಡಿಮೆ ಮಾಡ್ಕೊಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.